ಹಲೋ ಗಾಯ್ಸ್, ನಮಸ್ತೆ. ನಾನು ಲಕ್ಕಿ ಲೈಫ್ ಸ್ಟೈಲ್. ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದು ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ತಿಂದು ಈಗ ತಾನೇ ಮಟನ್ ತಿನ್ಸೋಕ್ಕೆ 2 ವರ್ಷ 3 ವರ್ಷದ ಆದಮೇಲೆ ತಿನ್ಸೋಕ್ಕೆ ರೂಢಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 300 ಗ್ರಾಮ್ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 1.5 ಟೊಮೊಟೊ, ಒಂದು 10 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಾಗೆ 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಒಂದು 4 ಸ್ಪೂನ್ ಹಾಕಿದ್ದೀನಿ. 4 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆನಂತರ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ಪರ್ಶ ಅವ್ರದ್ದು ಶುಂಠಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ಅಂಗಡಿಯಲ್ಲಿ ತೊಗೊಂಬರ್ತೀವಿ ಮನೇಲಿ ಮಾಡೋಕ್ಕೆ. ಎಲ್ಲರೂ ಬಿಸಿ ಇರ್ತೀವಲ್ಲ, ಕೆಲ್ಸಕ್ಕೆ ಹೋಗಿ ಮಾಡೋದು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಂಗಡಿದೇ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಸ್ಪರ್ಶವ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಾಡಿದ ಥರನೇ ಇರುತ್ತೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಥರ ಆಗಿದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊತೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಒಂದು 1/4 ಸ್ಪೂನ್ ಮಾತ್ರ ತೊಗೊತಿದ್ದೀನಿ. ಆ್ಯಕ್ಚುಲಿ ಇದು 300 ಗ್ರಾಮ್ ಆಗಿದೆ ಅಲ್ವ ಚಿಕನ್ನು, ಅದಕ್ಕೋಸ್ಕರ ನಾನು ಎಲ್ಲನೂ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ 4ರಿಂದ 5 ಜನಕ್ಕೆ ಮಾಡೋದಾದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇದು ಮಕ್ಕಳಿಗೆ ಅಂತ ಮಾಡ್ತಿರೋದು. ಇಲ್ಲಿ ನನ್ನ ಮಗಳಿಗೆ ಚಿಕನ್ ಅಂದರೆ ಇಷ್ಟ. ಹಾಗೆ 3 ಜನ ಊಟ ಮಾಡೋಷ್ಟು ಅಷ್ಟೇ ಮಾಡ್ತೀನಿ ನಾನಿಲ್ಲಿ. ನೀವು ಅದ್ರ ತಕ್ಕನಂಗೆ ನೀವು ಕ್ವಾಂಟಿಟಿ ಹೆಚ್ಚು ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ಒಂದು 4-5 ಜನಕ್ಕೂ ಚೆನ್ನಾಗಿ ಮಾಡ್ಕೋಬೋದು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ 2 ನಿಮಿಷ ಮುಚ್ಚಬೇಕು. ಆನಂತರ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡಿ, ಎಲ್ಲದಕ್ಕೂ ಈ ಥರ ಮುಚ್ಚಿದ್ರೆ ಬೇಗ ಬೇಯುತ್ತೆ ಅನ್ನೋದೊಂದು. ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಮುಚ್ಚಿದ್ರೆ ಬೇಗನೆ ಸಾಫ್ಟ್ ಆಗುತ್ತೆ. ಅವರು ಹೇಳ್ತಾರೆ ಉಪ್ಪು ಹಾಕಬೇಕು ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಬೇಗ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬೇಗ ಆಗೋಕ್ಕೆ ಅರಿಶಿಣನೇ ಯೂಸ್ ಮಾಡ್ತೀವಿ. ಅಲ್ಲಿ ಕೊತ್ತಂಬರಿ ಕೂಡ ಇವಾಗಲೇ ಹಾಕ್ಕೊತಿದ್ದೀನಿ. ಎಲ್ಲ ಮೇಲೆ ಹಾಕಿದ್ರೆ ಹಸಿ ವಾಸನೆ ಥರ ಇರುತ್ತೆ. ಮೇಲ್ಮೇಲೆ ಸಿಕ್ತಿರುತ್ತಲ್ಲ, ಆ ಥರ ಆದರೆ ಮಕ್ಕಳು ತಿನ್ನಲ್ಲ. ನಮ್ಮನೇಲಿ ನನ್ನ ಮಗಳು ತಿನ್ನಲ್ಲ ಅಂತ ನಾನು ಈ ಥರನೇ ಮಾಡೋದು. ನಿಮ್ಮಲ್ಲಿ ಈ ಥರನೇ ಟ್ರೈ ಮಾಡಿ. ಈ ಥರ ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ, ಅವಾಗೇನು ಗೊತ್ತಾಗಲ್ಲ ಕೊತ್ತಂಬರಿ, ಬಟ್ ಫ್ಲೇವರ್ ಇದ್ದೇ ಇರುತ್ತೆ. ಈಗ ನಾನಿಲ್ಲಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಎಲ್ಲ ಚಿಕನ್ನು ಆ್ಯಡ್ ಮಾಡಿ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕನ್ನಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳೋವರೆಗೂ ಇನ್ನು 1-2 ನಿಮಿಷ ವೆಯ್ಟ್ ಮಾಡಬೇಕು. ಆನಂತರ ನೀರು ಬಿಟ್ಕೊಂಡಿರೋ ತಕ್ಷಣ ನೋಡಿ ಕಾಣಿಸ್ತಿದೆಯಲ್ಲ, ಎಲ್ಲ ನೀರು ಬಿಟ್ಕೊಂಡಿದೆ. ಈ ರೀತಿ ಚೆನ್ನಾಗಿ ನೀರು ಬಿಟ್ಕೊಂಡ ನಂತರ ನಾನಿಲ್ಲಿ ಅದೇ ಹೇಳಿದ್ನಲ್ಲ, ಮಿಕ್ಸಿ ಜಾರಿಗೆ ತುರಿ, ಕೊತ್ತಂಬರಿ ಮತ್ತು 2-3-4 ಪಲ್ಪು ಬೆಳ್ಳುಳ್ಳಿನ ಹಾಕಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಣ್ಣೆ ಬಿಟ್ಕೊಳ್ಳೋ ತನಕ ವೆಯ್ಟ್ ಮಾಡಿ. ಆನಂತರ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ರೆ ನಿಮಗೆ ರುಚಿಕರವಾದ
ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.